ಇದೆ ಆ್ಯಂಡ್ ಎಂಟೈರ್ ಕರ್ನಾಟಕ KVN ಪ್ರೊಡಕ್ಷನ್ಸ್ ಅವ್ರ ಮುಖಾಂತರ ರಿಲೀಸ್ ಆಗ್ತಾ ಇದೆ. ಇದು ಮೇನ್ ವಿಷಯ. ಆ್ಯಂಡ್ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರತಕ್ಕಂತಹ ಒಂದು ಜರ್ನಿ. ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ. ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು. ಎಲ್ಲರದು ಬೆಂಬಲ ಸಪೋರ್ಟ್ ಇರೋದ್ರಿಂದನೇ ಈ ಕಾರಣ ಆಗಿರೋದು. ಎಲ್ಲ ಕಲಾವಿದರು, ತಂತ್ರಜ್ಞರು, ಸಾಕಷ್ಟು ಜನ ಸ್ನೇಹಿತರು, ಹಿತೈಷಿಗಳು, ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ. ಯುದ್ಧಕಾಂಡ ಸಿನಿಮಾ, ಈ ಸಿನಿಮಾದ ವಿಷಯ ಏನಪ್ಪ ಅಂತಂದರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ. ಒಂದು ಹೆಣ್ಣು ಅಂದರೆ ಒಂದೇ ಹೆಣ್ಣಲ್ಲ, ಹೆಣ್ಣು. ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರಿಪ್ರೆಸೆಂಟ್ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು. ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ. ನಮ್ಮ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಭರತನ ಕ್ಯಾರೆಕ್ಟರ್. ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ. ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು, ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ. ಅದಕ್ಕೆ ಕೆಲವೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ. ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ. ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ. ಅಂದರೆ ಇವತ್ತು ನಾವು ನೋಡಿದ್ರೆ 30 ಕೋಟಿ, 50 ಕೋಟಿ, 100 ಕೋಟಿ ಅದು ತುಂಬ ಸಾಮಾನ್ಯ ವಿಚಾರ ಆಗಿಬಿಟ್ಟಿದೆ. ಸೊ ಆ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ರೇ ಒಂದು ದೊಡ್ಡ ಸಿನಿಮಾ ಅನಿಸ್ಕೊಳ್ಳುತ್ತೆ. ಇದು ಲೋ ಬಜೆಟ್ ಸಿನಿಮಾನೂ ಅಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು. ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ, ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ. ಚಿಕ್ಕ ಬಜೆಟಲ್ಲಿ, ಅಂದರೆ ಅವ್ರಿಗೆ ಅನಿಸುವಂಥ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಮಾಡಿದ್ದಾವೆ. 100 crores ಬಜೆಟ್ ರೀಚ್ ಆಗಿದ್ದಾವೆ. ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಮಾಡಿ ಒಳ್ಳೆ ಕಲಾವಿದರು ಇದ್ದು, ಒಳ್ಳೆ ತಂತ್ರಜ್ಞರು ಇದ್ದು, ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬ ಸ್ಟ್ರಾಂಗ್ ಆಗಿ ತುಂಬ ದೊಡ್ಡ ವಿಷಯ ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗಬಾರ್ದು, ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ನನಗೆ ಇದರಲ್ಲಿ 2 ಸ್ವಾರ್ಥ ಇದೆ. ಒಂದು, ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲಬೇಕು. ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ, ಕೊರಗಿದೆ. ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ. ಯಾರೂ ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೆ ಯಾಕೆ ನಾವೇ ಮಾಡಬಾರ್ದು, ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಯಾವುದೋ ಪ್ರಿಡಿಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರ ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ, ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡೋಂಥ ವ್ಯಕ್ತಿ ನಾನು. ಸೊ ಹಂಗಾಗಿ ಆ ಒಂದು ಸ್ವಾರ್ಥ ಅನ್ನೋದಿದೆ, ಬಂದು ಬೆಳೆದು ನಿಲ್ಲಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ, ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು, ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, ಅದು ಒಂದು ದಾಖಲೆಯನ್ನು ಬರಿಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ. ಅದು ಮಾಡಬೇಕು, ಆ ಥರ ಆಗಬೇಕು ಅನ್ನೋದು ಒಂದು ಆಸೆ, ಒಂದು ಹಠ. ಅದು ಆಗುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆನೂ ಹಾಕಲ್ಲ, ಅದು ಆಗಬೇಕು ಅನ್ನೋದು ನನ್ನ ಹಠ. ಹಾಗಾಗಿ ಈ ಒಂದು ಘೋಷಣೆ ಏನಿದೆ, ಏಪ್ರಿಲ್ 18th ಬರ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ. ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು. ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂಥ ಆಗುತ್ತೆ. ಸೊ ಎಲ್ಲ ಕಲಾವಿದರದ್ದು, ಎಲ್ಲ ಟೆಕ್ನಿಷಿಯನ್ಸ್ದು ಅದೇ ಬೇಡಿಕೆ ಆಗಿದೆ, ಅದೇ ಕೋರಿಕೆ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಅನಿಸಿಕೆ, ತಮ್ಮ ಅನುಭವ ಸಿನಿಮಾದು ಚಿಕ್ಕದಾಗಿ ಚೊಕ್ಕದಾಗಿ. ನಿಮಗೂ ಸಮಯದ ಅಭಾವ ಇರುತ್ತೆ ಗೊತ್ತು, ಇಷ್ಟೊಂದು ಜನ ಇರೋದ್ರಿಂದ ಎಲ್ಲರೂ ತಮ್ಮ ಮನಸ್ಸಿನ
ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾರಿಂದ ಶುರು ಮಾಡೋಣ? ಲೇಡೀಸ್ ಫಸ್ಟ್. ಮೊದಲನೇದಾಗಿ ಅರ್ಚನಾ ಜೋಯ್ಸ್ ಅವರು. ಆ್ಯಕ್ಚುಲಿ ಸಿನಿಮಾದ ಪ್ರೊಟಗನಿಸ್ಟ್ ನಾನಲ್ಲ, ಅರ್ಚನಾ ಜೋಯ್ಸ್ ಅವರು. ಇದು ಒಂದು ಏನಂತಾರೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಹೆಣ್ಣಿನ ಪ್ರಾಧಾನ್ಯತೆ ಇರತಕ್ಕಂಥ ಒಂದು ಸಿನಿಮಾ. ಹಾಗಾಗಿ ಅರ್ಚನಾ ಜೋಯ್ಸ್ ಅವರು ಮಾತಾಡಬೇಕು. ನೋಡಿ, ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ. ಒಂದು 70ರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗನ್ಸುತ್ತೆ. ಅಂಥ ಕಾಲದಲ್ಲಿ ಇವ್ರು ಬಂದು ನನಗೆ ಈ ಕಥೆ ಹೇಳಿದಾಗ, ಅಂದರೆ ಆಮೇಲೆ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ, ಆದರೆ ಇವ್ರು ನನಗೆ ಬಂದು ಕಥೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ರು ಇದು ಮಾಡ್ತೀನಿ. ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕತೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಅದು. ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆ ಎಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಅಂದರೆ ಆ ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ, ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಅಂದರೆ ಅವ್ರಿಗೆ ಯಾವಾಗ ಆಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡದೇ ಇದ್ದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡು ಹೋದರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ ಅದು. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ, ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿಲಿ ನನಗೆ ಹೇಳಕ್ಕೆ ಬರೋದೇ ಅಲ್ಲ, ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ ಇವಾಗ. ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಏನೇನೋ ಇದೆ. ಅವೆಲ್ಲ ಅದನ್ನ ಅನುಸರಿಸಿ ಯಾರು ಜಡ್ಜ್ಮೆಂಟ್ ಕೊಡ್ತಾರೋ, ಮತ್ತು ಆಲ್ ಇಂಡಿಯಾ ರೆಫರೆನ್ಸ್ ಇದೆ, ಹಿಂದೆ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು. ಮತ್ತು ಹಿಂದಕ್ಕೆ ಯಾವುದಕ್ಕೂ ಕೊಟ್ಟೇ ಇಲ್ಲ, ಪಾರ್ಲಿಮೆಂಟಲ್ಲೂ ಬಗೆಹರಿದಿಲ್ಲ, ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಏನಾದ್ರು ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು AI ಕೊಟ್ಬಿಟ್ರೆ ಸುಮಾರು 1 ವಾರದಲ್ಲಿ ಈ 5 ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನಿಸುತ್ತೆ. ಅದನ್ನು ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ. ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವರು ಕೋರ್ಟಲ್ಲಿ ಕೂತಿರೋರಿಗೆ ಅದಾಗಿ ತಿರ್ಗಾ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಅವರು ಮನುಷ್ಯನ ವಿವೇಕನ ಕೊಡೋದಿದ್ರೆ ಅವ್ರು ಕೊಡಲಿ ಅವಾಗ. ಆದರೆ ಇಲ್ಲದೇ ಇದ್ರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರು. ಆದರೆ ಈ ಅವೇರ್ನೆಸ್ಸು ಇದು ಭಾಳ ಕಷ್ಟ. ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ, ಮತ್ತು ಇದನ್ನು ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನು ನಿರೂಪಿಸಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ 2 ಅಂತ ಹೇಳ್ತೀನಿ. ಇವರು ಭಾಳ ಕಷ್ಟ. ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ. ನಾನು ಶೂಟಿಂಗ್ ಆಗಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಹೇಳಿದ್ದ ಟೈಮಲ್ಲಿ ಮಧ್ಯ ಸೀನ್ಗಳಲ್ಲಿ ಮಧ್ಯನೂ
ನಾನು ಇದು ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವ್ರು ಆಗಲೇ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಎ ವಿಕ್ಟಿಮ್. ಈ ಕೇಸಲ್ಲಿ ಹೆಣ್ಣು, ಆದರೆ ಒಂದು ಹೆಣ್ಣಿಗೆ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ, ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ. ಗಂಡಸಿಗಾಗೋದಕ್ಕಿಂತ ಜಾಸ್ತಿ. ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ ಇನ್ನು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ ಗೊತ್ತಾ. ಅದೇ ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ, ತಂದೆ ತಾಯಿಗಾಗತ್ತೆ. ಇದು ಅದಕ್ಕಾಗಿ ಭಾಳ ವಿಶೇಷ ಅನಿಸುತ್ತೆ ಅಮಾಂಗ್ ವಿಕ್ಟಿಮ್ಹುಡ್ಸ್. ಐ ಥಿಂಕ್ ವಾಟ್ ಹ್ಯಾಪನ್ಸ್ ಟು ವುಮನ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಡ್ರೆಸ್. ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ನಾನು ಎಂದಿನಂತೆ ಒಂದು 3-4 ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದೀನಿ, ಅಂದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ. ಇದು ಸ್ವಲ್ಪ ಬೇರೆ ಇದೆ ಸಿನಿಮಾ ಅಂತ ಹೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಬೆಟರ್ ಫೀಲ್ ಆಗ್ತಿತ್ತು ಒಂಥರ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್ ಅಂದರೆ ಐ ಶುಡ್ ಅಪ್ರಿಷಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತೊಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು. ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದು. ನಮ್ಮ ಡೈರೆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರತ್ತೆ. ಅಂದರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಏನೋ ಒಂದು ಸಿಗಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗತ್ತೆ, ಹತಾಶೆ ಆಗುತ್ತೆ. ಬಟ್ ಈ ಥರದ್ದು ಒಂದು ಸೆನ್ಸಿಟಿವ್ ವಿಷಯಗಳನ್ನು ನಮಗೆ ಅದರಲ್ಲಿ ಕರೆಕ್ಟಾದ ಟೈಮ್ಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ಥರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ಥರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ. ಐ ಥಿಂಕ್ ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮಗೆ ಹೆಂಡತಿಯರಾಗಲಿ, ಅಕ್ಕ ತಂಗಿಯರಾಗಲಿ, ಮಕ್ಕಳು, ಹೆಣ್ಮಕ್ಳಿರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ಥರದ್ದು ಇನ್ಸಿಡೆಂಟ್ಗಳು ಆಗಬಾರ್ದು. ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್. ಅದನ್ನು ಹೊರತುಪಡಿಸಿ ಅಂದರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದರೆ ನನಗೆ ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲೀಷ್ ಸಿನಿಮಾ, ಅದು ಯಾವ ಲೆವೆಲ್ಗೆ ಅದರಲ್ಲಿ ಆ್ಯಕ್ಟಿಂಗ್ ಹೇಗಿದೆ ಅಂತಂದರೆ ಈ ಥರದ್ದು ಅಂದರೆ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಆ ಥರದೊಂದು ಪಾತ್ರ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ಥರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ಸಿನಿಮಾ? ನೀವು ನೋಡಿದಿರ? ಓಕೆ ನೋಡಿಲ್ಲ, ನೀವು ನೋಡ್ಬೇಕು ಆ್ಯಕ್ಚುಲಿ. ಹಾಂ, ಸೊ ನನಗೆ ಆ್ಯಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಭಾಳ ಸ್ಯಾಟಿಸ್ಫೈ ಮಾಡ್ತು. ಅಂದರೆ ವೈ ನಾಟ್ ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ತಿರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಯಾವ ಇನ್ಸಿಡೆಂಟು? ಸೊ ಸಾರಿ, ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ, ಒಬ್ಬ ಸಾಮಾನ್ಯ ಮಹಿಳೆ. ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ, ಆಗಬಾರ್ದೇ ಇರೋವಂಥದ್ದು. ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂಥ ಗ್ರಾಫ್ ಚೇಂಜ್, ಏರುಪೇರುಗಳು ಏನಾಗುತ್ತೆ, ಅದರಿಂದ ಸಿನಿಮಾ ಒಂದು ಬೇರೆ ಅಂದರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲ್ಮ್. ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನನ್ನ ತನ್ನ ಕೈಗೆ ತಗೊಳ್ತಾಳೆ. ಅದರಿಂದ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆನ ವಿಕ್ಟಿಮ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಫ್ಯಾಮಿಲಿಯಲ್ಲಿ ಸರ್, ಫ್ಯಾಮಿಲಿ. ಅಂದ್ರೆ ನಾವು ಇವರು ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ, ಹಾಗಾಗಿ ಐ ಥಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ. ಆ್ಯಕ್ಚುಲಿ ನಾನು ಅಜಯ್ ಮಾಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅಂದರೆ
ಪವನ್ ಮಾಮ, ಕಾರ್ತಿಕ್ DOP ಕಾರ್ತಿಕ್ ಮಾಮಗೆ ಮತ್ತು ಅರ್ಚನಾ ಅಕ್ಕಗೆ. ಆಮೇಲೆ ಅಜಯ್ ಮಾಮನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ತಂದ್ಕೊಡ್ತಿದ್ರು. ನಾವೆಲ್ಲರೂ ಆಟ ಆಡ್ತಿದ್ವಿ, ಒಂದೊಂದ್ಸತಿ ಶೂಟ್ ಮಾಡ್ತಿದ್ವಿ. ಆಮೇಲೆ ಕಾರ್ತಿಕ್ ಮಾಮ ಜೊತೆ ಲೇಸರ್ ಜೊತೆ ಆಟ ಆಡ್ತಿದ್ವಿ. ಆಮೇಲೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅರ್ಚನಾಕ್ಕ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ ಅಂದರೆ ಐ ಕಾಂಟ್ ಬಿ ಇನ್ ದ ಸ್ಟೇಜ್ ರೈಟ್ ನೌ.